Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ IAS 2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಯೂನಿಟ್ 4 ಬಂದುಬಿಟ್ಟು IAS ಆನ್ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆನ್ ಐಟಮ್ಸ್ ಇಂಪ್ಯಾಕ್ಟಿಂಗ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು IAS 12 IT ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಚಾಪ್ಟರಲ್ಲಿ ನಾನು ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ಪಾರ್ಟ್ 2 ವಿಡಿಯೋ. ಯಾವ ಬೇಸಿಸ್ ಮೇಲೆ ಅಂದರೆ ಕರೆಂಟ್ ಟ್ಯಾಕ್ಸ್ ಬೇಸಿಸ್ ಮೇಲೆ ಇದು ಸೆಕೆಂಡ್ ಪ್ರಾಬ್ಲಮ್ ಆಗಿದೆ. ಓಕೆನಾ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಫರ್ಡ್ ಟ್ಯಾಕ್ಸ್ ಬೇಸಿಸ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ ತುಂಬ ಜನ ಗೊತ್ತಿದೆ ಏನು ಅಂದರೆ ನನ್ನ ಒಂದು ವ್ಲಾಗ್ ಚಾನಲ್ ಬಂದುಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಬಟ್ ಅದಕ್ಕೆ ತುಂಬ ದಿವಸದಿಂದ ಒಂದು ಚಾನಲ್ಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿಲ್ಲ. ಬಟ್ ಇನ್ಮೇಲಿನ ವೀಡಿಯೋಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದು ಚಾನಲ್ಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಸೊ ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೋ ಆವಾಗ ಲೈವಿಗೆ ಬರಬೇಕು ಅಂತ ಹೇಳಿ ನಾನು ಡಿಸೈಡ್ ಆಗಿದ್ದೀನಿ. ಸೊ ಬೇಗ ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆ ಒಂದು ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮ್ಗೆ ಅಲ್ಲಿ ಲಿಂಕ್ ಅನ್ನೋದು ಸಿಗುತ್ತೆ. ಸೊ ಇವಾಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗೋದಾದರೆ ಸೊ ನೋಡಿ, ಇಲ್ಲಿ ನಮಗೆ ಇನ್ ABC ಕಂಪನಿ ಹ್ಯಾವ್ ದಿ ಟ್ಯಾಕ್ಸೇಬಲ್ ಪ್ರಾಫಿಟ್ ಆಫ್ rupees 2,60,000 in the previous year 2022 on 21st profit estimated rupees 45,000. Any under or overpayment are not done until the 2023 year. Tax payment is due. What could be the tax payable for 2022 ಅಂತ ಹೇಳಿ ಕೇಸ್ 1 ಆ್ಯಂಡ್ ಕೇಸ್ 2ನ ಕೊಟ್ಟಿದ್ದಾರೆ. ಕೇಸ್ 1ಅಲ್ಲಿ ಅಮೌಂಟ್ ಬಂದು 55,000, ಕೇಸ್ 2ಅಲ್ಲಿ ಅಮೌಂಟ್ ಬಂದುಬಿಟ್ಟು 40,000. ಇಷ್ಟೇ ನಮಗೆ ಡೀಟೇಲ್ಸ್ ಅನ್ನೋದನ್ನ ಕೊಟ್ಟಿರೋದು. ಓಕೆನಾ, ಇಲ್ಲಿ ನಿಮ್ಗೆ ಏನು ಹೇಳಿರೋದು ಅಂದರೆ ABC ಕಂಪನಿ ಅನ್ನೋದು ಟ್ಯಾಕ್ಸೇಬಲ್ ಪ್ರಾಫಿಟ್ ಎಷ್ಟಿದೆ ಅಂದರೆ 2,60,000 ಬಂದುಬಿಟ್ಟು ಟ್ಯಾಕ್ಸೇಬಲ್ ಪ್ರಾಫಿಟ್ ಆಗಿದೆ. ಯಾವ ಇಯರಲ್ಲಿ ಅಂದರೆ 2022ಅಲ್ಲಿ ಅವ್ರಿಗೆ 2,60,000 rupees ಪ್ರಾಫಿಟ್ ಆಗಿದೆ. ಆ್ಯಂಡ್ ಪ್ರಾಫಿಟ್ ಎಸ್ಟಿಮೇಟ್ ಎಷ್ಟು ಮಾಡಿದ್ದಾರೆ ಅಂದರೆ 45,000 rupees ಬಂದು ಪ್ರಾಫಿಟ್ ಎಸ್ಟಿಮೇಟ್ ಮಾಡಿರೋದು. ಸೊ ಇಲ್ಲಿ ಏನಾದರೂ ಅಂಡರ್ ಪೇಮೆಂಟ್ ಆ್ಯಂಡ್ ಓವರ್ ಪೇಮೆಂಟ್ ಯಾವುದು ಕೂಡ ರೆಕಾರ್ಡ್ ಆಗಿಲ್ಲ. ಅಪ್ ಟು ಇಲ್ಲಿವರೆಗೂ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಕೇಸ್ 1 ಆ್ಯಂಡ್ ಕೇಸ್ 2 ಅಲ್ಲಿ ಓವರ್ ಪೇಮೆಂಟ್ ಆಗಿದೆಯಾ ಅಂಡರ್ ಪೇಮೆಂಟ್ ಆಗಿದೆಯಾ ಅಂತ ಹೇಳಿ ನೋಡಿಕೊಂಡು ನಾವು ಪ್ರಾಬ್ಲಮ್ ಅನ್ನೋದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅಂಡರ್ ಪೇಮೆಂಟ್ ಆಗಿರೋ ಆ್ಯಡ್ ಮಾಡ್ತೀರಾ, ಓವರ್ ಪೇಮೆಂಟ್ ಆಗಿರೋ ಮೈನಸ್ ಮಾಡ್ತೀರಾ. ಸಿಂಪಲ್ ಟ್ರಿಕ್ ಏನು ಅಂದರೆ ಇವಾಗ ನಿಮಗೆ ಅಮೌಂಟ್ ಇರೋದೆಷ್ಟು 45,000 ಅಂತ ಹೇಳಿದ್ದಾರೆ. ಪ್ರಾಫಿಟ್ ಎಸ್ಟಿಮೇಟೆಡ್ rupees 45,000 ಅಂತ. ಸೊ 45,000ಗಿಂತ ಜಾಸ್ತಿ ಇದ್ದರೆ ಅದನ್ನು ಅಂಡರ್ ಪೇಮೆಂಟ್ ಅಂತೀವಿ, ಅದನ್ನು ಆ್ಯಡ್ ಮಾಡ್ತೀವಿ. 45,000ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಓವರ್ ಪೇಮೆಂಟ್ ಅಂತೀವಿ, ಮೈನಸ್ ಮಾಡ್ತೀವಿ. ಓಕೆನಾ, ಇಷ್ಟೇ ಒಂದು ಸಿಂಪಲ್ ಟ್ರಿಕ್ ಆಗಿದೆ. ಇವಾಗ ನಾವು ಡೈರೆಕ್ಟಾಗಿ ಸೊಲ್ಯೂಷನ್ಗೆ ಹೋಗೋದಾದರೆ ಸೊ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ಟ್ಯಾಕ್ಸ್ ಅಂತ ಹಾಕ್ಕೊಂಡು ಕೇಸ್ 1 ಬಂದು ಪೇಮೆಂಟ್ ಆಫ್ ಟ್ಯಾಕ್ಸ್ rupees 55,000 ಬೇಸಿಸ್ ಮೇಲೆ ನಾವು ಕೇಸ್ 1 ಅದನ್ನು ಮಾಡೋಣ. ಓಕೆನಾ, ಸೊ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ 2 ಕಾಲಮ್ಸ್ನ ಹಾಕೊಳ್ತೀರಾ. ಫಸ್ಟು ಟ್ಯಾಕ್ಸ್ ಡ್ಯೂ ಪ್ರಾಫಿಟ್ನ ತೊಗೊಳ್ತೀರಾ. ಎಷ್ಟು ಟ್ಯಾಕ್ಸ್ ಡ್ಯೂ ಪ್ರಾಫಿಟ್ ಇದೆ ಅಂದರೆ ಈ ಕ್ವಶನಲ್ಲಿ ನೀವು ನೋಡೋದಾದರೆ ಒಂದೇ ಪ್ರಾಫಿಟ್ ಇರೋದು. ಎಷ್ಟಿದೆ 2,60,000. ಡೈರೆಕ್ಟಾಗಿ 2,60,000 ತೊಗೋಬೋದಲ್ವಾ ಅಂದರೆ ಇಲ್ಲ, 2,60,000 ಮೇಲೆ ಟ್ಯಾಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. ಟ್ಯಾಕ್ಸ್ ಪರ್ಸೆಂಟೇಜ್ ಬಂದು ಇದು ಕಾನ್ಸ್ಟೆಂಟ್ ಆಗಿರುತ್ತೆ 30%. ಸೊ 2,60,000 ಇಂಟು 30% ಮಾಡಿದಾಗ 78,000 rupees ಬರುತ್ತೆ. 78,000 ಬರುತ್ತೆ, ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಸೊ ಇಲ್ಲಿ ಫಸ್ಟ್ ಕೇಸ್ ನೋಡೋದಾದ್ರೆ ನಿಮಗೆ 45,000 ಇರಬೇಕಾಗಿರೋ ಅಮೌಂಟು ಜಾಸ್ತಿ ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ. ನೀವೇನು ಮಾಡ್ತೀರಾ, ಅಂಡರ್ ಪೇಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಆ್ಯಡ್ ಮಾಡ್ತೀರಾ ಅಲ್ವಾ. ಸೊ ಅದೇ ರೀತಿ ಅಂಡರ್ ಪೇಮೆಂಟ್. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 55,000 ಮೈನಸ್ 45,000. ಎಷ್ಟು ವ್ಯಾಲ್ಯೂ ಇದೆ 45 ಅಲ್ವಾ. 55ನ ಮೈನಸ್ 45ನ ನೀವು ಮಾಡಿದಾಗ ನಿಮಗೆ 10,000 rupees ಬರುತ್ತೆ, ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಈಗ ನಿಮಗೆ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಸಿಗುತ್ತೆ ಅಂದರೆ 88,000 rupees ಸಿಗುತ್ತೆ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಅನ್ನೋದು. ಓಕೆನಾ, ಅದೇ ರೀತಿ ಕೇಸ್ 2 ಅಲ್ಲಿ ಪೇಮೆಂಟ್ ಆಫ್ ಟ್ಯಾಕ್ಸ್ rupees 40,000. ಪೇಮೆಂಟ್ ಆಫ್ rupees 40,000 ಇದ್ದಾಗ ಸೇಮ್ ಆ್ಯಸ್ ಇಟ್ ಈಸ್ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹಾಕ್ತೀರಾ. ಟ್ಯಾಕ್ಸ್ ಡ್ಯೂ ಪ್ರಾಫಿಟ್ ಫಸ್ಟ್ ಕೇಸಲ್ಲಿ ನಿಮ್ಗೆ ಏನು ಪ್ರಾಫಿಟ್ ಬಂದಿರುತ್ತೋ ಅದೇ ಪ್ರಾಫಿಟ್ನ ಇಲ್ಲೋ ಹಾಕೊಳ್ತೀರಾ. 78,000 ಡೈರೆಕ್ಟಾಗಿ ಹಾಕೊಳ್ತೀರಾ. ಮೈನಸ್ ಓವರ್ ಪೇಮೆಂಟ್. ಓವರ್ ಪೇಮೆಂಟ್ ಎಷ್ಟಾಗಿದೆ 40,000 45,000 ಇದ್ದಿದ್ದು 40,000 ಆಗಿದೆ ಅಲ್ಲ. ಸೊ ಅದಕ್ಕೆ 45,000 ಮೈನಸ್ 40,000 ಮಾಡಿದಾಗ ನಿಮಗೆ -5,000 ಬರುತ್ತೆ.
ಇದನ್ನು ನೀವು ಉಲ್ಟಾ ತೊಗೋಬೇಕು ಅಥವಾ ಹಿಂಗೆ ತೊಗೊಂಡು ನೀವು ಇಲ್ಲಿ ಮೈನಸ್ಸೇ ಹಾಕಬೇಕಾಗುತ್ತೆ ಸಿಂಬಲು, ಓಕೆನಾ. ಸೊ ಆವಾಗ ನಿಮಗೆ 78,000 ಮೈನಸ್ 5,000ನ ಮಾಡಿದಾಗ ನಿಮಗೆ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಬಂದು 73,000 ರುಪೀಸ್ ಬರುತ್ತೆ. ಇಷ್ಟು ನಿಮಗೆ ಪೇಮೆಂಟ್ ಎಂಟ್ರೀಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ಜರ್ನಲ್ ಎಂಟ್ರೀಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಎಲ್ಲರಿಗೂ ಗೊತ್ತಿದೆ. ಏನು ಅಂದರೆ ಇಲ್ಲಿ ಸೀರಿಯಲ್ ನಂಬರ್ ಯಾರು ಹಾಕ್ಬೋದು ಅಥವಾ ಇಯರ್ ಅಂತಲೇ ಹೇಳಿ ಹಾಕೋಬೋದು. ಸೊ ಇಯರ್ ಪರ್ಟಿಕ್ಯುಲರ್ಸ್ LF ಡೆಬಿಟ್ ಕ್ರೆಡಿಟ್ ಅಂತ ಹಾಕ್ತೀರಾ. ಇಲ್ಲಿ ಕೇಸ್ 1 ಬಂದುಬಿಟ್ಟು 2023 ಬೇಸಿಸ್ ಮೇಲಲ್ಲ. ಸೊ ಇವೆರಡಕ್ಕೂ ಸೇಮ್ ಎಂಟ್ರೀಸೇ ಬರುತ್ತೆ. ಫಸ್ಟ್ ಎಂಟ್ರಿ ಏನು ಅಂದರೆ ಕೇಸ್ 1ಗೆ ನಾನು ಮಾಡ್ತಿರೋದು. ಸೊ ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಕರೆಂಟ್ ಲಯಬಿಲಿಟೀಸ್ ಅಕೌಂಟ್ ಅಂತ ಹಾಕಿ ಇಲ್ಲಿ ನೀವು ಏನು ಸಾಲ್ವ್ ಮಾಡಿದಾಗ ಆನ್ಸರ್ ಬಂದಿರುತ್ತೋ ಅದೇ ಆನ್ಸರ್ನ ಬರೀಬೇಕಾಗುತ್ತೆ. 88,000 ಅಂತ. ಸೊ ಇಲ್ಲಿಗೆ ಕೇಸ್ 1 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಕೇಸ್ 2 ಬಂದುಬಿಟ್ಟು 40,000 ಅಲ್ವಾ, ಆನ್ಸರ್ ಎಷ್ಟು ಬಂದಿದೆ ನಮಗೆ 73,000. ಸೊ ಅದನ್ನೇ ಜರ್ನಲ್ ಎಂಟ್ರಿ ಇಲ್ಲಿ ಏನು ಎಂಟ್ರಿ ಇದೆಯೋ ಅದನ್ನೇ ಬರೆದ್ಬಿಟ್ಟು ಅಮೌಂಟ್ ಮಾತ್ರ ವೇರಿಯೇಷನ್ ಮಾಡ್ತೀರಾ ಅಷ್ಟೇ, ಓಕೆನಾ. ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಕರೆಂಟ್ ಲಯಬಿಲಿಟೀಸ್ ಅಕೌಂಟ್ ಅಂತ ಹಾಕಿ 73,000 ಅಂತ ಹಾಕೊಳ್ತೀರಾ. ಇನ್ನು ನರೇಷನ್ ಬಂದು ಬೀಯಿಂಗ್ ಕರೆಂಟ್ ಟ್ಯಾಕ್ಸ್ ಇಸ್ ರೆಕಾರ್ಡೆಡ್ ಅಂತ ಹೇಳಿ ಎಂಟ್ರಿನ ಕ್ಲೋಸ್ ಮಾಡ್ತೀರಾ, ಜರ್ನಲ್ ಎಂಟ್ರೀಸ್ನ. ಸೊ ಇಲ್ಲಿಗೆ ಒಂದು ಕರೆಂಟ್ ಟ್ಯಾಕ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡಿಫರ್ಡ್ ಟ್ಯಾಕ್ಸ್ ಅನ್ನೋದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.